ನಮಸ್ಕಾರ, ನಾನು ಓಂ ಪ್ರಕಾಶ್ ನಾಯಕ್. ಅಶ್ವವೇಗ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಕೋವಿಡ್-19 ಅಂದ್ಕೊಳ್ಳೆ ನಮಗಿನ್ನೂ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂಥರ ಸಣ್ಣ ಭಯ ಕಾಣಿಸ್ಕೊಳ್ಳುತ್ತೆ. ಇದು ಬಂದು ಆಯಿತು ಹೋಗೋ ಆಯಿತು 4 ವರ್ಷದ ಮಾತು. ಆದರೂ ಕೋವಿಡ್-19 ನಮ್ಮ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಅಡಿಗೆ ಕುಳಿತಿದೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಕೋವಿಡ್-19 ಹೋಯ್ತು ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಇದು ಹೋದ್ಯಾ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲೆ ಅನ್ನೋ ಥರ ಮತ್ತೆ ಜಗತ್ತಿನಲ್ಲಿ ಕಾಣಿಸ್ಕೊಳ್ತಾ ಇದೆ. ಎಲ್ಲಿ ಅಂತ ಕೇಳ್ತೀರಾ? ಸಿಂಗಾಪುರಲ್ಲಿ. ಜಗತ್ತಿನ ಒಂದು ಅದ್ಭುತ ಮತ್ತು ಶ್ರೀಮಂತ ರಾಷ್ಟ್ರವಾದ ಸಿಂಗಾಪುರದಲ್ಲಿ ಕೋವಿಡ್ನ ರೂಪಾಂತರಿ ಅಲೆ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಅದು 1, 2, 10, 20 ಅಥವಾ 100, 200 ಸಂಖ್ಯೆಯಲ್ಲ, ಸಾವಿರ ಸಂಖ್ಯೆಯಲ್ಲಿ. ಎಷ್ಟು ಅಂದರೆ ಮೇ 5ರಿಂದ 11 ಬರೀ 5-6 ದಿವಸದಲ್ಲಿ 25,900 ಕೋವಿಡ್ ಪ್ರಕರಣಗಳಲ್ಲಿ ದಾಖಲಾಗಿದ್ದಾವೆ. ಅಂದರೆ ಇನ್ನೇನು ಇದು ಲಕ್ಷ ತಲುಪೋದಕ್ಕೆ ಹೆಚ್ಚು ದಿನ ಇಲ್ಲ ಅಂತ ಅಲ್ಲಿನ ಆರೋಗ್ಯ ಸಚಿವರು ಹೇಳಿದ್ದಾರೆ. ಇದು ಜೂನ್ ಮಧ್ಯಭಾಗದಲ್ಲಿ ಅತಿ ವೇಗವಾಗಿ ಅತಿ ಹೆಚ್ಚು ಹರಡಬಹುದು, ಅದಕ್ಕೆ ಅಲ್ಲಿ ಜನರೆಲ್ಲ ಮಾಸ್ಕ್ ಧರಿಸಿ ಅಂತ ಅಲ್ಲಿನ ಆರೋಗ್ಯ ಸಚಿವ ಓಂಗ್ ಎ ಕುಂಗ್ ಹೇಳ್ತಾ ಇದ್ದಾರೆ. ಇದು ಸಿಂಗಾಪುರ್ಗೆ ಬಂತು ಅಂತಂದರೆ ಅಲ್ಲಿಂದ ಜಗತ್ತಿಗೆ ಹರಡೋದಕ್ಕೆ ಅಂತ ಹೆಚ್ಚಿನ ಸಮಯ ಏನು ಬೇಕಾಗಲ್ಲ. ಯಾಕೆಂದರೆ ನೆನಪು ಮಾಡ್ಕೊಳ್ಳಿ, 2019-20ರಲ್ಲಿ ಯಾವುದೋ ಚೀನಾದ ಶಾಂಘೈನಲ್ಲಿದ್ದ ಒಂದೇ ಒಂದು ಸಣ್ಣ ಅಲ್ಲಿನ ಚೀನಾದಲ್ಲಿದ್ದ ಒಂದು ಸಾಂಕ್ರಾಮಿಕ ನಮ್ಮ ಗುಲ್ಬರ್ಗಕ್ಕೆ ಒಂದು ತಲುಪಿತ್ತು. ಅಂದರೆ ಜಗತ್ತಿನಲ್ಲಿ ಅಷ್ಟೇ ವೇಗವಾಗಿ ಈ ಒಂದು ಕೋವಿಡ್ ಹರಡಿತ್ತು. ಹಾಗಾಗಿನೇ ಈಗ ಸಿಂಗಾಪುರದಲ್ಲಿರೋ ಈ ಒಂದು ಕೋವಿಡ್ನ ಉಪತಳಿ ಏನಿದ್ರೆ ಹೆಸರು ಅಂತಂದರೆ JN1 ಅಂತ. ಅದರ ಉಪತಳಿ KP1 ಮತ್ತು KP2 ಈಗ ಸಿಂಗಾಪುರದಲ್ಲಿ ಹರಡಿರೋವು. ಹಾಗೆ ನೋಡಿದರೆ ಈ ಒಂದು ಏನು KP1 KP2 ಇದೆ ಅಷ್ಟೇನು ಮಾರಣಾಂತಿಕವಲ್ಲ ಅಂತ ಹೇಳಿದ್ದಾರೆ ವಿಜ್ಞಾನಿಗಳು. ಆದರೆ ಇಲ್ಲೊಂದು ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಅಲ್ಲಿನ ಆರೋಗ್ಯ ಸಚಿವ ಏನು ಹೇಳಿದ್ದಾರೆ, ಈ ಏನು ಉಪತಳಿ ಇದೆ ಇದರಿಂದ ಜನರಿಗೆ ಏನು ಕೋವಿಡ್ ಬಂದಿದೆ ಅದರಲ್ಲಿ ದಿನಕ್ಕೆ 2-3 ಜನ ICUನಲ್ಲಿ ಅಡ್ಮಿಟ್ ಆಗ್ತಿದ್ದಾರೆ ಅನ್ನೋ ಒಂದು ಆತಂಕಕಾರಿ ಮಾಹಿತಿ ಹೇಳಿದ್ದಾರೆ. ಅಂದರೆ ICUನಲ್ಲಿ ಅಂದರೆ ಗೊತ್ತು ನಿಮಗೆ, ಅಂದರೆ ತೀರಾ ಕ್ರಿಟಿಕಲ್ ಪೊಸಿಷನ್ ಆದರೆ ಮಾತ್ರ ICUನಲ್ಲಿ ಹೋಗೋದು. ಅಂದರೆ ದಿನಕ್ಕೆ ಹೋದ ವಾರದವರೆಗೂ 2 ಇದ್ರಂತೆ, ಈಗ 3 ಜನರ ಥರ ICUಗೆ ಹೋಗ್ತಾ ಇದ್ದಾರಂತೆ. ಅಂದರೆ ಅಲ್ಲಿಗೆ ಅರ್ಥ ತುಂಬ ಕ್ರಿಟಿಕಲ್ ಪೊಸಿಷನ್ ಇದರಿಂದ ಉಂಟಾಗ್ತಾ ಇದೆ ಅನ್ನೋ ಒಂದು ಸಂದೇಶ ಇದು ಕೊಡುತ್ತೆ, ಈ ಹೇಳಿಕೆ ಕೊಡುತ್ತೆ. ಹಾಗಾಗಿನೇ ಜಗತ್ತು ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಅನಿಸುತ್ತೆ. ಯಾಕಂದರೆ ನೆಗ್ಲೆಕ್ಟೆಡ್ ಸ್ಪಾರ್ಕ್ಸ್ ಬರ್ನ್ಸ್ ದ ಹೌಸ್ ಅಂತ ಒಂದು ಗಾದೆ ಇಂಗ್ಲೀಷಲ್ಲಿದೆ. ಅಂದರೆ ನಿರ್ಲಕ್ಷಿಸಿದ ಒಂದು ಸಣ್ಣ ಕಿಡಿ ಇಡೀ ಮನೆಯೇ ಸುಡುತ್ತಂತೆ. ಆ ರೀತಿ ಅಯ್ಯೋ ಬಿಡು ಕೋವಿಡ್ ಎಲ್ಲ ಹೊರಟೋಯ್ತು ಇನ್ನೇನು ತೊಂದರೆ ಇಲ್ಲ ಅಂತ ನಾವು ಆರಾಮಾಗಿದ್ಬಿಟ್ರೆ ಅದು ಮತ್ತೆ ಏನು ಸುನಾಮಿ. ನಿಮಗೆ ಸುನಾಮಿ ಬಗ್ಗೆ ಗೊತ್ತಾ? ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಸುನಾಮಿ ಅಲೆ ಬರೋಕ್ಕಿಂತ ಮುಂಚೆ, ಅಂದರೆ ಏನು ಬರುತ್ತೆ 15-20 ಅಡಿ ದೈತ್ಯ ಅಲೆ, ಅದು ಬರೋದಕ್ಕಿಂತ ಮುಂಚೆ 1 ಕಿಲೋಮೀಟರ್ನಷ್ಟು ಸಮುದ್ರ ಹಿಂದೆ ಹೋಗುತ್ತಂತೆ. ಅಂದರೆ ಸಮುದ್ರ ಖಾಲಿನೇ ಆಗ್ಬಿಡುತ್ತೆ ತೀರಾ. ಆಮೇಲೆ ಅದು ಉಕ್ಕಿ ಬರುತ್ತೆ. ಅಂದರೆ ಹಂಗಿಂಗಲ್ಲ, 20-30-40 ಅಡಿಯಷ್ಟು ದೈತ್ಯ ಅಲೆಗಳು ಬಂದು ಎಲ್ಲವನ್ನು ಮುಳುಗಿಸ್ಬಿಡ್ತವೆ. ಅದೇ ರೀತಿ ಕೋವಿಡ್ ತಿರ್ಗಾ ಅಂದರೆ ಬರ್ತಾ ಇದೆಯಲ್ಲ, ಸುನಾಮಿ ಥರ ಏನಾದರೂ ಬರೋಕ್ಕೆ ಸಂಚು ಹೂಡ್ತಿದೆಯಾ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಹಾಗಾಗಿನೇ ಕೋವಿಡ್ ಬಗ್ಗೆ ನಾವು ನೀವು ಜೊತೆಗೆ ಸರ್ಕಾರ ತೀರಾ ಎಚ್ಚರಿಕೆಯಿಂದ ಇರಬೇಕು ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳ್ತೀರಲ್ವಾ? ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.